ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು ವಿಧಾನಸಭೆಯ ಅಧಿವೇಶನದ ಕಲಾಪದಲ್ಲಿ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕೆಕೆಹಟ್ಟಿ ಏಡಿಗುಡ್ಡ ಗೊಲ್ಲರಹಟ್ಟಿ ಗೋವಿಂದಗಿರಿ ತಾಂಡ ಹಾಗೂ ಗೊಲ್ಲರಹಟ್ಟಿ ಒಳಚರಂಡಿ ಕಾಮಗಾರಿಯು ಸುಮಾರು 14 ವರ್ಷಗಳಿಂದ ನೆನೆಗುದಿಗೆ ಬಿದ್ದು ಕಾಮಗಾರಿ ಗ್ರಹಣವನ್ನು ಹಿಡಿದಿದ್ದು ಮನೆಗಳ ಶೌಚ ಹರಿಯಬಾರದು ಎಂಬ ಉದ್ದೇಶದಿಂದ ಕೂಡ್ಲಿಗಿ ಪಟ್ಟಣದಲ್ಲಿ ಮೊದಲ ಹಂತವಾಗಿ 50% ಪೈಪ್ಲೈನ್ ಹಾಗೂ ಚೇಂಬರ್ ಅನ್ನು ಅಳವಡಿಸಲಾಗಿತ್ತು. ಇನ್ನುಳಿದ 50% ವಾರ್ಡ್ಗಳ ಯುಜಿಡಿ ಮ್ಯಾನ್ ಹೋಲ್ ಲಿಂಕ್ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಸರ್ಕಾರವನ್ನು ಮನವಿ ಮಾಡಿ ಈಗಾಗಲೇ ನಮ್ಮ ಸರ್ಕಾರ ಕೂಡ್ಲಿಗಿ ಪಟ್ಟಣಕ್ಕೆ 56 ಕೋಟಿ ವೆಚ್ಚದಲ್ಲಿ ಕುಡಿಯುವ ನೀರು ಯೋಜನೆಗೆ ಅನುದಾನವನ್ನು ನೀಡಿದೆ. ಆದ್ದರಿಂದ ಒಳಚರಂಡಿ ಅನುದಾನ ನೀಡುವಂತೆ ಸರ್ಕಾರದ ಗಮನವನ್ನು ಸೆಳೆದರು. ವರದಿ ವೀರೇಶ್ ಎಚ್ ನಾಗ್ಲಾಪುರ್, ವಿಜಯನಗರ ಜಿಲ್ಲೆ. ಈಗ ಶ್ರೀನಿವಾಸ್ ಎನ್ಟಿ. ಮೊನ್ನೆ ಅಧ್ಯಕ್ಷರೇ, ನಿಮ್ಮ 73 ಅಡಿಯಲ್ಲಿ ಮಾನ್ಯ ನಗರಾಭಿವೃದ್ಧಿ ಸಚಿವರನ್ನು ಗಮನ ಸೆಳೆಯಲು ಬಯಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರಿ ಆದೇಶ ಸಂಖ್ಯೆ UDD 22 ಪ್ರಕಾರ ಸಭಾಧ್ಯಕ್ಷರೇ 2012ರಲ್ಲಿ ಕೂಡ್ಲಿಗಿ ಪಟ್ಟಣ ಒಳಚರಂಡಿಗೆ ಸುಮಾರು 25 ಕೋಟಿ ರೂಪಾಯಿಗಳಿಗೆ ಅಂದಾಜು ಪಟ್ಟಿ ಮಾಡಿದ್ವಿ ಸಭಾಧ್ಯಕ್ಷರೇ. ಅದಾದಮೇಲೆ ಆಡಳಿತಾತ್ಮಕ ಅದು ರಿವೈಸ್ಡ್ ಆಗಿ ಸುಮಾರು 37 ಕೋಟಿ ರೂಪಾಯಿಗಳಿಗೆ ಇದನ್ನು ಎಸ್ಟಿಮೇಟ್ ಮಾಡಿ 42,738 ಮಧ್ಯಂತರ ಜನಸಂಖ್ಯೆ ಮತ್ತು 2045ಕ್ಕೆ ಸುಮಾರು 60,000 ಜನ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಸ್ಟಿಮೇಟ್ ಮಾಡಿ ದಿನಾಂಕ 31/3/2021ರಲ್ಲಿ ಚಾಲನೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷೆ. 2 ವರ್ಷ STP ನಾವೇನೇ ನಿರ್ವಹಣೆ ಮಾಡಿದ್ದೀವಿ. ಮತ್ತು ಮುಂದಿನ ನಿರ್ವಹಣೆಗಾಗಿ ಒಳಚರಂಡಿ ಮಂಡಳಿಯಿಂದ ಲೋಕಲ್ ಬಾಡಿಗೆ 1/1/2024ರಲ್ಲಿ ನಾವು ಹಸ್ತಾಂತರ ಮಾಡಿದ್ದೀವಿ ಸಭಾಧ್ಯಕ್ಷೆ. ಅದಾದ ನಂತರ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿಯಲ್ಲಿ ಮಿಸ್ಸಿಂಗ್ ಲಿಂಕ್ಸ್ಗೆ ಮತ್ತು ಆಳ ಗುಂಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು 21 ಕೋಟಿ ಲಕ್ಷಗಳ ಲೈನ್ ಎಸ್ಟಿಮೇಟ್ ಮಾಡಿದ್ದೀವಿ ಸಭಾಧ್ಯಕ್ಷ. ಈ ಯೋಜನೆಗೆ DPR ಸಿದ್ಧಪಡಿಸಿಕೊಂಡು ಮಾಡಲಿಕ್ಕೆ ಕೂಡ್ಲಿಗಿ ಮುಖ್ಯ ಅಧಿಕಾರಿ ಪಟ್ಟಣ ಪಂಚಾಯಿತಿ ಇವರಿಗೆ ಹೇಳಿದ್ದೀವಿ ಸಭಾಧ್ಯಕ್ಷರ. ಮತ್ತು ಆಳಗುಂಡಿ ಮತ್ತು ಈ ಒಳಚರಂಡಿ ಕೊಳವೆ ಮಾರ್ಗಗಳನ್ನು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವಿಭಾಗ ಬಳ್ಳಾರಿ ಸುಮಾರು 21 ಕೋಟಿ ರೂಪಾಯಿ ಲೈನ್ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಈ ಸದರಿ ಕಾಮಗಾರಿಗೆ ವಿಸ್ತೃತ ಯೋಜನಾ ವರದಿ ತಯಾರಿಸಲಿಕ್ಕೆ ಕನ್ಸಲ್ಟೆಂಟ್ ಸರ್ವೆ ಎಸ್ಟಿಮೇಟ್ಗೆ ಸುಮಾರು 6,40,000 ರೂಪಾಯಿಗಳು ಡಿಪಾಸಿಟ್ ಮಾಡಬೇಕು ಅಂತೇಳಿ ಕೂಡ್ಲಿಗಿ ಮುಖ್ಯಾಧಿಕಾರಿಗೆ ಹೇಳಿದ್ದೀವಿ ಸಭಾಧ್ಯಕ್ಷರೇ. 18/1/2025ರಂದು ನಡೆದ ಪಟ್ಟಣ ಪಂಚಾಯಿತಿ ಸಭೆಯಲ್ಲಿ ಪ್ರಸ್ತಾಪಿತ ಕಾಮಗಾರಿಗೆ ಈ DPR ಮಾಡಲಿಕ್ಕೆ ಕನ್ಸಲ್ಟೆಂಟ್ ಸರ್ವೆ ಎಸ್ಟಿಮೇಟ್ ಮಾಡಲಿಕ್ಕೆ ಇವರು 6,40,000 ರೂಪಾಯಿ ನಮ್ಮ ಮಂಡಳಿಗೆ ಕಟ್ಟಿದ ಮೇಲೆ ಸಭಾಧ್ಯಕ್ಷ ಈ ಸರ್ಕಾರಕ್ಕೆ ನಾವು ಆಡಳಿತಾತ್ಮಕ ಅನುಮೋದನೆಗೆ ನಾವು ಸಲ್ಲಿಸ್ತೀವಿ. ಅದಾದ ನಂತರ ನಮಗೆ ಸಿಗುವಂಥ ದುಡ್ಡು ಅದ್ರಿಗೆ ಅನುಗುಣವಾಗಿ ಇದಕ್ಕೆ ಅನುಮೋದನೆ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸಭಾಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಮೊದಲನೇದಾಗಿ ನಾನು ಮಾನ್ಯ ನಗರಾಭಿವೃದ್ಧಿ ಸಚಿವರನ್ನು ಮತ್ತು ನಮ್ಮ ಸರ್ಕಾರವನ್ನು ಅಭಿನಂದಿಸ್ತೇನೆ. ಯಾಕೆಂತಂದರೆ ಈ ವಿಷಯಕ್ಕಿಂತ ಮುಂಚೆ ಕೂಡ್ಲಿಗಿ ಪಟ್ಟಣಕ್ಕೆ ಸುಮಾರು 65 ಕೋಟಿ ವೆಚ್ಚದಲ್ಲಿ ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಅನುಮೋದನೆ ಕೊಟ್ಟು ಇವತ್ತಾಗಲೇ ಟೆಂಡರ್ ಆಗಿ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ. ಮತ್ತು ರಾಜ್ಯದಲ್ಲೇ ಒಂದು ಆಫ್ ದ ಬೆಸ್ಟ್ ನಂಬರ್ 1 ಒಂದು STP ಪ್ಲಾಂಟ್ ಕೂಡ ಈಗಾಗಲೇ ಕಾರ್ಯರೂಪಕ್ಕೆ ಬಂದು ಅದು ಮೇಂಟೆನೆನ್ಸ್ ಕೂಡ ಆಗ್ತಾ ಇದೆ. ಅದ್ರ ಜೊತೆಗೆ ಏನಾಗಿದೆ, ಈಗ ಸಾಹೇಬ್ರು ಹೇಳ್ದಂಗೆ 2011ರಿಂದಾನೇ ಸ್ಟಾರ್ಟ್ ಆಗಿ ಇದು ಪಟ್ಟಣ ಬೆಳೆದಂಗೆಲ್ಲ ಅರ್ಧಂಬರ್ಧ ಕೆಲಸ ಹಾಕ್ಬಿಟ್ಟು ಅದು ಕಂಪ್ಲೀಟ್ ಆಗೋಗಿದೆ. ಸುಮಾರು ಮೋರ್ ದೆನ್ 50% UGD ಲಿಂಕ್ ಲೈನು ತಪ್ಪೋಗ್ಬಿಟ್ಟಿದೆ. ಇದು ಏನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ಈ ಅಭಿವೃದ್ಧಿ ನೆಪದಲ್ಲಿ ಕೆಲವು ಪಕ್ಕದ ಹಳ್ಳಿಗಳು ಈ ಪಟ್ಟಣ ಪಂಚಾಯತಿಗೆ ಸೇರಿಸ್ಕೊಂಡಾಗ ಎಷ್ಟು ಅನಾಹುತ ಅನ್ನೋದಕ್ಕೆ ನಮ್ಮ ಕೂಡ್ಲಿಗಿ ಪಟ್ಟಣ ಪಂಚಾಯತಿ ಸಾಕ್ಷಿಯಾಗಿದೆ. ಕೆರೆ ಪಕ್ಕದಲ್ಲಿ 5 ಹಳ್ಳಿಗಳಿದ್ದಾವೆ. ಕೆರೆ ಕಾವಲರೆಟ್ಟಿ ಅಂತೇಳಿ ವಿಶೇಷವಾಗಿ ಎಲ್ಲ ಪರಿಶಿಷ್ಟ ವರ್ಗದವರು ಇರೋಂಥವ್ರು, ಮತ್ತು ಏಡಿಗುಡ್ಡ ಗೊಲ್ಲರಹಟ್ಟಿ ಮತ್ತು ಏಡಿಗುಡ್ಡ ತಾಂಡ ಅಂತೇಳಿ, ಗೋವಿಂದಗಿರಿ ಗೊಲ್ಲರಹಟ್ಟಿ ಗೋವಿಂದಗಿರಿ ತಾಂಡ ಅಂತೇಳಿ ಹಿಂದುಳಿದ ವರ್ಗದವರು ಪರಿಶಿಷ್ಟ ಜಾತಿಯವರು ಇರೋಂಥವ್ರು ಇವೆಲ್ಲ ಅಲ್ಲಿ ಪಟ್ಟಣ ಪಂಚಾಯತ್ ಸೇರಿದಾವೆ. ಅಲ್ಲೆಲ್ಲ UGD ವರ್ಕ್ ಆಗಿದೆ, ಮೇನ್ ಲೈನೇ ಕೊಟ್ಟಿಲ್ಲ.
ಸೊ ಅದರಿಂದ ಏನಾಗ್ತದೆ, ಹಳ್ಳಿಗಳಿಗೆ ವಿಪರೀತ ಸಮಸ್ಯೆ ಆಗ್ತಾ ಇದೆ. ಸೊ ಇದು ಒಂದು ತಾವು ನೀರು ಕೊಟ್ಟಿದ್ದೀರಿ, STP ಪ್ಲಾಂಟ್ ಕೊಟ್ಟಿದ್ದೀರಿ. ಮಾನ್ಯ ಸಭಾಧ್ಯಕ್ಷರೇ, ನಿಮ್ಮ ಮೂಲಕ ವಿಶೇಷ ಮನವಿ ಏನಂತಂದ್ರೆ, ಇದು ಒಂದು ತುಂಬಾ ಮುಖ್ಯ ಒಂದು ಕಾಮಗಾರಿ ಇದು ಬಾಕಿ ಇದೆ ಪಟ್ಟಣದಲ್ಲಿ. ಇದೊಂದು ಸಕಾರಾತ್ಮಕ ಒಂದು ಸ್ಪಂದನೆ ಕೊಟ್ಬಿಟ್ಟು ನಮಗೆ ಇದನ್ನ ಅತ್ಯಂತ ಶೀಘ್ರವಾಗಿ ಕಾರ್ಯರೂಪಕ್ಕೆ ಬರೋದಕ್ಕೆ ನಿಮ್ಮ ಮುಖಾಂತರ ಮಾನ್ಯ ಸಚಿವರಲ್ಲಿ ನಾನು ಕೇಳ್ಕೊಂಡು. ಮೊನ್ನೆ ಸಭಾಧ್ಯಕ್ಷ ಇದೇನು 6,40,000 ಅದು ಕಟ್ಸಿದ್ದೀನಿ ನಾನು. ಡಾಕ್ಟ್ರೇ ಕಟ್ಬಿಡ್ಬೋದು ಸಭಾಧ್ಯಕ್ಷ, ಕಟ್ಸಿದ್ದೀನಿ ಆಗ್ಲೇ. ಈ ದುಡ್ಡು ಮಂಡಿಗೆ ಠೇವಣಿ ಇಟ್ಟ ಪಕ್ಷದಲ್ಲಿ ಕೂಡಲೇ ಅದಕ್ಕೆ DPR ಮಾಡಿ ಆ ಮುಂದಿನ ದಿವಸಗಳಲ್ಲಿ ಅವ್ರಿಗೆ ಎಷ್ಟು ದುಡ್ಡು ಬೇಕೋ ಕೊಡುವಂತದ್ದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಮತ್ತು ಕೊಡ್ತೀನಿ. ಪ್ರಯತ್ನ ಇಲ್ಲ, ನೀರು ಕೊಟ್ಟಿದ್ದೀರಿ, ಈಗ ನೀರು ಹೋಗೋದಕ್ಕೆ ದಾರಿ ಮಾಡ್ಕೊಡ್ಬೇಕಂತೇಳಿ ನಿಮ್ಮ ಹತ್ರ ಮತ್ತೆ ಆಯ್ತು ಸಭಾಧ್ಯಕ್ಷ. ಓಕೆ ಸಭಾಧ್ಯಕ್ಷ, ಧನ್ಯವಾದ ಸಭಾಧ್ಯಕ್ಷರೇ. ತಮ್ದು ಗಮನ ಸೆಳೆದಿದೆ. ಶ್ರೀನಿವಾಸ್ ಕರ್ಬಡಿ. ಶ್ರೀನಿವಾಸ್ ಆಯ್ತು ಆಯ್ತು ಸರ್, ನೆಕ್ಸ್ಟ್ ಇವ್ರದ್ದು ಹೇಳಿದ್ರು.